ಡಿಯರ್ ಸ್ಟೂಡೆಂಟ್ಸ್, ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಹಿಯರ್. ಫಾಲೋವಿಂಗ್ ಆರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ AB ಕಂಪನಿ ಫಾರ್ 2 ಕಾನ್ಸಿಕ್ವೆಂಟ್ ಇಯರ್ಸ್. ಪ್ರಿಪೇರ್ ಬೋತ್ ದ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಅವ್ರು ಕೊಟ್ಟಿರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಯು ಕ್ಯಾನ್ ಸಿ ಹಿಯರ್ 2015 ಮತ್ತು 2016 2 ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಅಮೌಂಟ್ಗಳನ್ನು ಕೊಟ್ಟಿದ್ದಾರೆ. ಸೇಲ್ಸ್ ಇದೆ, ಮಿಸ್ಲಿನಿಯಸ್ ಇನ್ಕಮ್ಸ್ ಆ್ಯಂಡ್ ಮಟೀರಿಯಲ್ ಕಾಸ್ಟ್, ಕನ್ವೆನ್ಷನ್ ಕಾಸ್ಟ್, ಆಪರೇಟಿಂಗ್ ಕಾಸ್ಟ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ನೆಟ್ ಪ್ರಾಫಿಟ್ ಇದೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. 2 ವರ್ಷಗಳದ್ದು 2015 ಮತ್ತು 2016 ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ ಸೈಡ್. ನಾವು ವಿ ಹ್ಯಾವ್ ಟು ಸಾಲ್ವ್ ದ್ಯಾಟ್ ಪ್ರಾಬ್ಲಮ್. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ 2 ವರ್ಷಗಳ ಬ್ಯಾಲೆನ್ಸ್ ಶೀಟ್ಗಳನ್ನು ನಾವು ಕಂಪೇರ್ ಮಾಡುವಂಥದ್ದು. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೂಡ ಹಾಗೆ 2 ವರ್ಷಗಳ ಫಾರ್ಮ್ಯಾಟ್ ಐಟಮ್ಸ್ಗಳನ್ನ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಫಾರ್ಮೆಟ್. ರೈಟ್ ದ ಹೆಡಿಂಗ್ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 2015 and 16. ಪರ್ಟಿಕ್ಯುಲರ್ಸ್ ಬರ್ಕೊಡ್ರಿ. 2015 ಆ್ಯಂಡ್ 2016. 2015 ಅಂತ ಹೇಳಿದ್ರೆ ಇದನ್ನು ಬೇಸ್ ಇಯರ್ ಅಂತ ಕರೀತಾರೆ ಅಥವಾ ಪಾಸ್ಟ್ ಇಯರ್ ಅಂತ ಕೂಡ ಕರೀತಾರೆ. 2016 ಈಸ್ ಅ ಪ್ರೆಸೆಂಟ್ ಇಯರ್. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಆ್ಯಂಡ್ ಅದ್ರ ಜೊತೆಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಎಷ್ಟು ಡಿಕ್ರೀಸ್ ಆಗಿದೆ ಅದನ್ನು ನಾವಿಲ್ಲಿ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಾರ್ ದಟ್ ದೇರ್ ಇಸ್ ಅ ಒನ್ ಫಾರ್ಮುಲಾ. ಓಕೆ, ಆ ಫಾರ್ಮುಲಾ ಪ್ರಕಾರ ಏನು ಮಾಡ್ತೀವಿ, ಪರ್ಸೆಂಟೇಜನ್ನು ಕಂಡುಹಿಡಿತೀವಿ. ಸೊ ಇದೇ ಪ್ರಾಬ್ಲಮನ್ನು ನೋಡ್ತಾ ಹೋದಂಗೆ ಇದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದರೆ ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಸೇಲ್ಸ್ ರೆವೆನ್ಯೂ ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕಂಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಿಡಿಸಬೇಕಾದ್ರೆ ಫಸ್ಟಿಗೆ ಇಲ್ಲಿ ಏನು ಬರಿತೀವಿ ಅಂತ ಹೇಳಿದ್ರೆ ರೆವೆನ್ಯೂ ಆರ್ ಇನ್ಕಮ್ ಅಂತ ಬರಿತೀವಿ. ಇನ್ಕಮ್ ಅದರಲ್ಲಿ ಫಸ್ಟ್ ಒಂದು ಪ್ರಾಬ್ಲಮಲ್ಲಿ ಇರೋ ರೀತಿಯಲ್ಲಿ ಸೇಲ್ಸ್ ರೆವೆನ್ಯೂ ಇದೆ. ಸೊ ರೈಟ್ ಇಟ್ ಹಿಯರ್ ಸೇಲ್ಸ್ ರೆವೆನ್ಯೂ. ಸೇಲ್ಸ್ ರೆವೆನ್ಯೂ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಬ್ಲಮ್ ನಾವು ನೋಡ್ತಾ ಇದ್ದೀವಿ. 80, 95 ಇದೆ. ಸೊ ರೈಟ್ 2015ಗೆ 80 ಇದೆ, 2016ಗೆ 95 ಇದೆ. ಸೊ ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ 15 ಇನ್ಕ್ರೀಸ್ ಆಗಿದೆ. ಸೊ 15ನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೊಂದು ಫಾರ್ಮುಲಾನ ಹೇಳಿಬಿಡ್ತೀನಿ. ಸಿ ದ ಫಾರ್ಮುಲಾ ಹಿಯರ್. ಫಾರ್ಮುಲಾ ಏನು ಅಂತ ಹೇಳಿದ್ರೆ ನೆನಪಿರಲಿ ಯಾವಾಗಲೂ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ amount. Okay, increase or a decrease in amount divided by past year amount. ಈ ಪಾಸ್ಟ್ ಇಯರ್ ಅಂತ ಹೇಳಿದ್ರೆ ಇದನ್ನು ನಾವು ಬೇಸ್ ಇಯರ್ ಅಂತ ಕೂಡ ಕರಿಬಹುದು, ನೆನಪಿರಲಿ. ಇಂಟು 100 ಅಂದರೆ ಪರ್ಸಂಟೇಜನ್ನು ಹ್ಯಾಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಅಂತ. ಯಾಕಂದರೆ ಫಾರ್ಮೆಟಲ್ಲೇ ನಮಗಿರುತ್ತೆ ಏನು ಅಂತಂದರೆ ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಇರುತ್ತೆ. ಸೊ ಅದನ್ನು ಕಂಡುಹಿಡಿಯಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪಾಸ್ಟ್ ಇಯರ್ ಅಮೌಂಟ್ ಇಂಟು 100. ಈ ಪಾಸ್ಟ್ ಅಂದ್ರೆ ಬೇಸ್ ಇಯರ್ ಅಂತ ಕೂಡ ಕರೀತಾರೆ. ದಟ್ಸ್ ವೈ ಐ ರಿಟನ್ ಹಿಯರ್ ಬೇಸ್ ಅಂತ. ಓಕೆ, ಸೊ ಆ್ಯಸ್ ದ್ಯಾಟ್ ನಾವು ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ 15 ಡಿವೈಡೆಡ್ ಬೈ 80 ಇಂಟು 100. ಸೊ 15 ಡಿವೈಡೆಡ್ ಬೈ 80 ನೋಡಿ, 15 ಡಿವೈಡೆಡ್ ಬೈ 80 ಅಂತ ಹೇಳಿದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಇದೆಯಲ್ಲ, 15 ಡಿವೈಡೆಡ್ ಬೈ 80 ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಸಿಗುತ್ತೆ. ಸೊ ಪ್ರಾಬ್ಲಮಲ್ಲಿ ನೋಡೋದಾದರೆ ನಮಗೆ ಆನ್ಸರ್ ನೋಡಿದಾಗ 18.7% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಸೇಲ್ಸ್ ರೆವೆನ್ಯೂ ಅಂತ. ಅಂದರೆ 2015 2016ಕ್ಕೆ. ಇನ್ನು ಮಿಸ್ಲೇನಿಯಸ್ ಇನ್ಕಮ್ ಇದೆ. ಸೊ ಮಿಸ್ಲೇನಿಯಸ್ ಇನ್ಕಮ್ ಅದು 2015 10 ಇದೆ, 2016ಕ್ಕೆ 0.6 ಇದೆ. ಇಟ್ ಮೀನ್ಸ್ ಇದು ಡಿಕ್ರೀಸ್ ಆಗಿದೆ ಅಂತ. 2015ರಲ್ಲಿ 10 ಇದ್ದು 2016ರಲ್ಲಿ 6 ಆಗಿದೆ ಅಂತ ಡಿಕ್ರೀಸ್ ಆಗಿದೆ. ಸೊ ಎಷ್ಟಾಗಿದೆ ಡಿಕ್ರೀಸ್ ಅಂದರೆ 4. ಸೊ ಅದನ್ನು ನಾವೇನು ಮಾಡಬೇಕು, ಬ್ರ್ಯಾಕೆಟಲ್ಲಿ ಬರೀಬೇಕು. ನೆನಪಿರಲಿ, ಡಿಕ್ರೀಸನ್ನು ಬ್ರ್ಯಾಕೆಟಲ್ಲಿ ಬರೀತೀರಾ, ಇನ್ಕ್ರೀಸನ್ನು ಆ್ಯಸ್ ಇಟ್ ಈಸ್ ಬರೀತಾ ಹೋಗ್ತೀರಾ. ಸೊ ಅದ್ರ ಜೊತೆಗೆ ಪರ್ಸೆಂಟೇಜನ್ನು ಕಂಡುಹಿಡಿಯುವಂಥದ್ದು ನಾನು ನಿಮ್ಗೆ ಆಗಲೇ ಹೇಳಿದೆ. ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಓಕೆ, ಸೊ ಇನ್ಕ್ರೀಸ್ ಇನ್ ಡಿಕ್ರೀಸ್ ಅಮೌಂಟ್ ಅಂತ ಹೇಳಿದ್ರೆ ಇಲ್ಲಿ ಡಿಕ್ರೀಸ್ ಆಗಿರುವಂಥದ್ದು 4 ಡಿವೈಡೆಡ್ ಬೈ 10 ಇಂಟು 100 ಅದು 40% ಆಗುತ್ತೆ. ದ್ಯಾಟ್ 40% ಶುಡ್ ಬಿ ರೈಟ್ ಇನ್ ಅ ಬ್ರಾಕೆಟ್ ಬಿಕಾಸ್ ಇಟ್ ಈಸ್ ಡಿಕ್ರೀಸ್ಡ್ ಅಂತ. ಓಕೆ, ಆ್ಯಂಡ್ ಟೋಟಲ್ ಇಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಇರುವಂಥದ್ದು ಕೇವಲ 2 ಐಟಮ್ಸ್ಗಳಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಂಥ ಅದರ್ ಇನ್ಕಮ್ಸ್ಗಳಿಲ್ಲ. ಸೊ ಟೋಟಲ್ ಇಟ್ 90 ಬರುತ್ತೆ. 95 + 6 101.
ಓಕೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನೋಡಿದರೆ 11 ಇನ್ಕ್ರೀಸ್ ಆಗುತ್ತೆ. ಸೊ 11 ಡಿವೈಡೆಡ್ ಬೈ 90 ಮಾಡಿದರೆ ನಿಮಗೆ 11 ಡಿವೈಡೆಡ್ ಬೈ 90 ಇಂಟು 100 12.22% ಇನ್ಕ್ರೀಸ್ ಆಗಿರುವಂಥದ್ದು. ಓಕೆ, 12.22%. ಇದನ್ನು ನಾವು ಟೋಟಲ್ ಇದನ್ನು ಗ್ರಾಸ್ ಪ್ರಾಫಿಟ್ ಅಂತ ಕೂಡ ಕರಿಬಹುದು. ಗ್ರಾಸ್ ಪ್ರಾಫಿಟ್, ಇದನ್ನು ಎ ಅಂತ ಬರ್ಕೊಳ್ಳಿ. ಓಕೆ, ಗ್ರಾಸ್ ಪ್ರಾಫಿಟ್ ಎ. ಇನ್ನು ಆಲ್ ದ ಎಕ್ಸ್ಪೆನ್ಸಸ್ ಶುಡ್ ಬಿ ರೈಟ್ ಹಿಯರ್. ದ ಎಕ್ಸ್ಪೆನ್ಸಸ್ ಆರ್ ವಿಚ್ ಆರ್ ಗಿವನ್ ಇನ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುವಂಥದ್ದು ಇಲ್ಲಿ ಫಸ್ಟ್ ಒನ್ ಇದೆ, ಮಟೀರಿಯಲ್ ಕಾಸ್ಟ್ ಇದೆ. ಮಟೀರಿಯಲ್ ಕಾಸ್ಟ್, ಸೊ ಮಟೀರಿಯಲ್ ಕಾಸ್ಟು 40 ಆ್ಯಂಡ್ 45 ಇದೆ. ಸೊ ಹಾಗಾದರೆ ಇನ್ಕ್ರೀಸ್ 5 ಆಗಿರುವಂಥದ್ದು. ಹಾಗಾದರೆ 5 ಡಿವೈಡೆಡ್ ಬೈ 40 ಅಂದರೆ ಇಂಟು 100 ಮಾಡಿದಾಗ 12.50 ಏನು ಸಿಗುತ್ತೆ ಅಂದರೆ ಪರ್ಸೆಂಟೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಕನ್ವರ್ಷನ್ ಕಾಸ್ಟ್ ಅಂತಿದೆ. ಕನ್ವರ್ಷನ್ ಕಾಸ್ಟ್ 20 ಇದೆ. ದೇರ್ ಇಸ್ ಅ ನೋ ಇನ್ಕ್ರೀಸ್ ಆರ್ ನೋ ಡಿಕ್ರೀಸ್, ಜಸ್ಟ್ ರೈಟ್ ಇಟ್. ಹಾಗೆ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಬರೀರಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದ್ದರೆ ಮಾತ್ರ ಬರ್ಕೊಳ್ತೀವಿ. ದೆನ್ ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು 1008 ಇದೆ. ಸೊ 2017ರಲ್ಲಿ 10 ಇದೆ, 2016ರಲ್ಲಿ 8 ಇದೆ ಅಂತಂದರೆ ಡಿಕ್ರೀಸ್ ಆಗಿದೆ. ಸೊ ರೈಟ್ ಇಟ್ ಇನ್ ಅ ಬ್ರ್ಯಾಕೆಟ್. ಹೇಳಿದೆ ನಿಮಗೆ ಡಿಕ್ರೀಸ್ ಆದರೆ ಬ್ರ್ಯಾಕೆಟಲ್ಲಿ ಬರೀಬೇಕು ಅಂತ. ಸೊ ಹಾಗಿದ್ದಾಗ 2 ಡಿವೈಡೆಡ್ ಬೈ 10 ಇಂಟು 100 ಎಷ್ಟಾಗುತ್ತೆ? 20% ಆಗುತ್ತೆ. ಸೊ 20% ಏನಾಗಿದೆ ಅಂದರೆ ಡಿಕ್ರೀಸ್ ಆಗಿದೆ ಅಂತ. ಯಾವುದು? ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು ವೆನ್ ಕಂಪೇರ್ ಟು ದ 2015. ಇನ್ನು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ನೋಡೋದಾದರೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 2015ರಲ್ಲಿ 0.5 ಇದೆ, 2017ರಲ್ಲಿ 7 ಆಗಿದೆ. ಅದು ಇನ್ಕ್ರೀಸ್ ಆಗಿರುವಂಥದ್ದು. ಸೊ 0.2. ಸೊ 2 ಡಿವೈಡೆಡ್ ಬೈ 5 ಇಂಟು 100 ಮಾಡಿದಾಗ 40% ಬರುತ್ತೆ. 40% ಇನ್ಕ್ರೀಸ್ ಅಂತ. ಓಕೆ, ನೆಕ್ಸ್ಟು ಮಿಸ್ಲೇನಿಯಸ್ ಇನ್ಕಮ್ಸ್ ಆದಮೇಲೆ ಟೋಟಲ್ ಇಟ್ ಆಲ್ ದ ಎಕ್ಸ್ಪೆನ್ಸ್ ಆರ್ ಓವರ್ ಇನ್ ಅ ಪ್ರಾಬ್ಲಮಲ್ಲಿ ಎಲ್ಲ ರೀತಿಯ ಎಕ್ಸ್ಪೆನ್ಸ್ಗಳು ಓವರ್ ಆಗಿರ್ತವೆ. ನೆಟ್ ಪ್ರಾಫಿಟ್ ಇರುತ್ತೆ, ಬಟ್ ನೆಟ್ ಪ್ರಾಫಿಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಟೋಟಲ್ ಇಟ್ 4 6 1 7 75 ಆ್ಯಂಡ್ ಇಲ್ಲಿ 8 7 15 15 20 2 2 4 4 4 8 80 ಆಗುತ್ತೆ. ಸೊ 5 ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನೀವು 5 ಡಿವೈಡೆಡ್ ಬೈ 75 ಇಂಟು 100 ಮಾಡಿದಾಗ ಎಷ್ಟು ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 6.66% ಏನಾಗಿದೆ, ಟೋಟಲ್ ಎಕ್ಸ್ಪೆನ್ಸ್ಗಳು ಇನ್ಕ್ರೀಸ್ ಆಗಿದ್ದಾವೆ ಅಂತ. ಟೋಟಲ್ ಎಕ್ಸ್ಪೆನ್ಸಸ್ ಅದನ್ನು ನೀವು ಬಿ ಅಂತ ಬರೀರಿ. ಸೊ ಇಲ್ಲಿ ನೆಕ್ಸ್ಟು ಅಕಸ್ಮಾತ್ ಏನಾದರೂ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ರೆ ಆ ಟ್ಯಾಕ್ಸ್ ರೇಟನ್ನು ತಗೊಳ್ತೀರಾ. ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರ್ಕೊಂಡ್ರು ಟ್ಯಾಕ್ಸ್ ರೇಟನ್ನು ಲೆಸ್ ಮಾಡಿ ಏನು ತಗೊಳ್ತೀರಾ ಇಲ್ಲಿ. ಸೊ ಅದು ಯಾವುದು ಇಲ್ಲ ಅನ್ನೋ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಂತ ಬರೀರಿ. ನೆಟ್ ಪ್ರಾಫಿಟ್ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಅಂತಂದರೆ ಎ ಗ್ರಾಸ್ ಪ್ರಾಫಿಟ್ ಏನಿದೆ ಅದು, ಬಿ ಅಂತಂದರೆ ಟೋಟಲ್ ಎಕ್ಸ್ಪೆನ್ಸಸ್. ಸೊ 90 ಮೈನಸ್ 75 ಎಷ್ಟು ಬರುತ್ತೆ ಅಂದರೆ ಪ್ರಾಫಿಟು ಅಲ್ಲಿ 15 ಇದೆ. 15 ನೀವು ನೋಡಿದರೆ ಪ್ರಾಬ್ಲಮಲ್ಲೂ ಕೂಡ ನಾವು ಅದನ್ನು ಹಾರಿಜಾಂಟಲ್ ಮ್ಯಾನರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಸಿಗುತ್ತೆ 15 ಇದೆ ನೆಟ್ ಪ್ರಾಫಿಟು. ಆ್ಯಂಡ್ 101ನಲ್ಲಿ 80 ಹೋದರೆ ಸೊ ಅಲ್ಲಿ ಕೂಡ ಎಷ್ಟು ಅಂತಂದರೆ 21 ಸಿಗುತ್ತೆ. ಇದೆಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿ. ಸೊ 15 to 21 ಅಂತ ಹೇಳಿದ್ರೆ 6 ಆಗುತ್ತೆ. 6 ಡಿವೈಡೆಡ್ ಬೈ 15 ಇಂಟು 100. ಓಕೆ, ಸೊ ಹಾಗಾದರೆ 40% ಇಲ್ಲಿ 6 ಬರೀಬೇಕು. 40% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ. ಏನು, ನೆಟ್ ಪ್ರಾಫಿಟ್ ಕಂಪೇರ್ ಟು 2015ಇಂದ 2016ಗೆ 40% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದು ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ನೆನಪಿರಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ನೋಡೋದಾದರೆ ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಿಗೆ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟ್ ಒಂದು ಚೆಕ್ ಮಾಡಿ. ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ಎ ಬಿ ಕಂಪನಿ ಆ್ಯಸ್ ಆನ್ 31st December 2015 ಆ್ಯಂಡ್ 16 ಕೊಟ್ಟಿದ್ದಾರೆ. ರುಪೀಸ್ ಇನ್ ಲ್ಯಾಕ್ಸ್ ಇದೆ. ಸೊ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ ಸೈಡ್. ಅದಕ್ಕೆ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಪುಟ್ ದ ಫಾರ್ಮೆಟ್. ಮತ್ತು ಅದೇ ಫಾರ್ಮೆಟನ್ನು ಹಾಕ್ಕೊಳ್ಬೇಕು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಓಕೆ ಆ್ಯಸ್ ಆನ್ 2015 or 2016 ಅಂತ ಬರ್ಕೊಳ್ರಿ. ಪರ್ಟಿಕ್ಯುಲರ್ಸ್ 2015 2016 ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್,
ಪರ್ಸಂಟೇಜ್ ಇನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಬರೀಬೇಕಾದ್ರೆ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಬರುತ್ತೆ. ಸೊ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅದರಲ್ಲಿ ಫಸ್ಟ್ ಒನ್ ಈಕ್ವಿಟಿ. ಸೊ ಈಕ್ವಿಟಿಲಿ ಫಸ್ಟ್ ಒನ್ನು ಪ್ರಾಬ್ಲಮ್ಸ್ ನೀವು ಲಯಬಿಲಿಟೀಸಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಏನಂತಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಸಂಬಂಧಪಟ್ಟಂಗೆ ಏನಿರುತ್ತೋ ಒಂದು ಬರೀತಾ ಹೋಗ್ತೀರಿ. ಅದರಲ್ಲಿ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 80 ಇದೆ. ಅದು 100 ಇನ್ಕ್ರೀಸ್ ಆಗಿದೆ, ಅಂದರೆ 20 lakhs, ಅಂದರೆ ಇನ್ ಲ್ಯಾಕ್ಸ್ ಬರೆಯೋದಾದರೆ 20 lakhs ಇನ್ಕ್ರೀಸ್ ಆಗಿದೆ, 20 ಇನ್ಕ್ರೀಸ್ ಆಗಿದೆ. ಅದನ್ನು ನಾವು ಪರ್ಸಂಟೇಜಲ್ಲಿ ನೋಡೋದಾದರೆ 20 ಡಿವೈಡೆಡ್ ಬೈ 80 ಇಂಟು 100 ಹಂಗೆ ನೋಡ್ತೀರಾ. ಸೊ ಹಾಗಾದರೆ 25% ಏನಾಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆ, ಶೇರ್ ಕ್ಯಾಪಿಟಲ್. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ರಾಬ್ಲಮಲ್ಲಿ ಮತ್ತೊಂದು ಸರಿ ಚೆಕ್ ಮಾಡಿ ಯಾವುದಿದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಈಸ್ ಬಿಲಾಂಗಿಂಗ್ ಟು ದ ಶೇರ್ ಹೋಲ್ಡರ್ಸ್. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಪ್ರಾಬ್ಲಮಲ್ಲಿದೆ. ಎಷ್ಟು ಅಂತಂದರೆ 20 ಆ್ಯಂಡ್ 26 ಇದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? 6 ಇನ್ಕ್ರೀಸ್ ಆಗಿದೆ. 6ಅನ್ನು ನಾವು ಪರ್ಸಂಟೇಜ್ ಚೆಕ್ ಮಾಡೋದಾದರೆ ನಾನು ಈಗಾಗಲೇ ಹೇಳಿದ್ದೀನಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ 6 ಡಿವೈಡೆಡ್ ಬೈ ಬೇಸ್ ಇಯರ್ 2015 ಎಷ್ಟಿದೆ 20 ಇದೆ ಇಂಟು 100. ಸೊ ಇಂಟು 100 ಮಾಡಿದಾಗ ನಿಮಗೆ 30% ಇನ್ಕ್ರೀಸ್ ಸಿಗುತ್ತೆ. ರೈಟ್ ಇಟ್ ಆಸ್ ಅ 30%. ಆ್ಯಂಡ್ ಮತ್ತೆ ಪ್ರಾಬ್ಲಮಲ್ಲಿ ನೋಡೋದಾದರೆ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಬ್ಲಮಲ್ಲಿ ನೋಡೋದಾದರೆ ಇನ್ನು ಶೇರ್ ಹೋಲ್ಡರ್ಸ್ ಫಂಡಿಗೆ ಸಂಬಂಧಪಟ್ಟಂಗೆ ಎಲ್ಲವೂ ಕಂಪ್ಲೀಟ್ ಆಗಿದೆ. ಇರುವಂಥದ್ದು ಉಳಿದು ಎರಡೂ ಕೂಡ ಲಯಬಿಲಿಟೀಸ್ ಆಗಿರೋದ್ರಿಂದ ಇದನ್ನು ಟೋಟಲ್ ಮಾಡಿ ಇದನ್ನು ನಾವು ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರಿತೀವಿ. ಶೇರ್ ಹೋಲ್ಡರ್ಸ್ ಫಂಡ್ ಅದನ್ನು ಎ ಅಂತ ಬರೀರಿ. ಶೇರ್ ಹೋಲ್ಡರ್ಸ್ ಫಂಡ್ ಇದು 100, ಇದು 126. ಎಷ್ಟು ಇನ್ಕ್ರೀಸ್ ಆಗಿದೆ? 26 ಇನ್ಕ್ರೀಸ್ ಆಗಿದೆ. ಡೋಂಟ್ ಮೇಕ್ ಅ ಮಿಸ್ಟೇಕ್ ಆಫ್ ಇದನ್ನೇ ಟೋಟಲ್ ಮಾಡಿ ಇಲ್ಲಿ ಇಡಬೇಡ್ರಿ, ದ್ಯಾಟ್ ಇಸ್ ಅ ಮಿಸ್ಟೇಕ್. ಏನು ಮಾಡಬೇಕು ಅಂದರೆ ಒನ್ಸ್ ಅಗೇನ್ ನಾವು ಏನಿದೆಯೋ ಅದನ್ನೇ ಇಲ್ಲಿ ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಿದ್ರೆ 26 ಡಿವೈಡೆಡ್ ಬೈ 100 ಇಂಟು 100. ಸೊ 26% ಬರುತ್ತೆ. ಸೊ ಬಟ್ ಏನಂದರೆ ನಿಮ್ಗೆ ಗೊತ್ತಿರೋಂಗೆ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಇದನ್ನು ಟೋಟಲ್ ಮಾಡಿ ಇಡಬೇಡ್ರಿ. ಇಲ್ಲಿ ಏನು ಚೇಂಜಸ್ ಆಗಿದೆ, ಇನ್ಕ್ರೀಸ್ ಇನ್ ಡಿಕ್ರೀಸ್ ಆಫ್ ಅಮೌಂಟ್ ಏನಿದೆ ಅದೇ ಅಮೌಂಟನ್ನು ನೀವು ವಾಪಸ್ಸು ವಿತ್ ದ ಹೆಲ್ಪ್ ಆಫ್ ಬೇಸ್ ಇಯರ್ ಏನು ಮಾಡಿ ಅಂತ ಹೇಳಿದ್ರೆ ಫೈಂಡ್ ಔಟ್ ಮಾಡಿರಿ ಪರ್ಸಂಟೇಜನ್ ಅಂತ. ಸೊ ನೆಕ್ಸ್ಟು ಲಯಬಿಲಿಟೀಸ್ ನೋಡಿ, ಪ್ರಾಬ್ಲಮಲ್ಲಿರುತ್ತೆ ಲಯಬಿಲಿಟೀಸ್. ಸೊ ಈ ಒಂದು ಪ್ರಾಬ್ಲಮಲ್ಲಿ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇದೆ. ಫಸ್ಟ್ ಒನ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇದೆ. ಸೊ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಪ್ರಾಬ್ಲಮಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ 20 ಇದೆ. ಸೊ 20 ದೇರ್ ಇಸ್ ಅ ನೋ ಇನ್ಕ್ರೀಸ್ ನೋ ಡಿಕ್ರೀಸ್. ಸೊ ಲೆಟ್ ಇಟ್ ಬಿ, ಹೇಗಿದೆಯೋ ಹಾಗೆ ಇಟ್ಬಿಡಿ. ದೇರ್ ಇಸ್ ಅ ನೋ ಇನ್ಕ್ರೀಸು ಆಗಿಲ್ಲ ಕೂಡ ಡಿಕ್ರೀಸು ಕೂಡ ಆಗಿಲ್ಲ ಅಂತ. ಲಯಬಿಲಿಟೀಸಲ್ಲಿ ಮತ್ತೆ ನೋಡೋದಾದರೆ ಶೇರ್ ಕ್ಯಾಪಿಟಲ್ ಮುಗಿತು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇದೆ. ರೈಟ್ ಇಟ್ ಹಿಯರ್ಸ್ ಕರೆಂಟ್ ಲಯಬಿಲಿಟೀಸ್ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಹೇಳಿದ್ರೆ 20 ಮತ್ತು 14 ಇದೆ. ಅದನ್ನ ಇಲ್ಲಿ ಬರೀರಿ 20, 14. ಸೊ 2015ರಲ್ಲಿ 20 ಇದೆ, 2016ರಲ್ಲಿ 14 ಇದೆ ಅಂತಂದರೆ ಇದು ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ಅಂದರೆ 0.6 ಡಿಕ್ರೀಸ್ ಆಗಿದೆ. ಸೊ ನೀವು ಪರ್ಸಂಟೇಜ್ ಕಂಡುಹಿಡಿಬೇಕು ಅನ್ನೋದಾದರೆ 6 ಡಿವೈಡೆಡ್ ಬೈ 20 ಇಂಟು 100. 30% ಏನಾಗಿದೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗಿದೆ. ನಾನು ಈಗಾಗಲೇ ಹೇಳಿದೆ ಡಿಕ್ರೀಸ್ ಆಗಿರೋ ಅಮೌಂಟನ್ನು ಬ್ರ್ಯಾಕೆಟಲ್ಲಿ ಇಡ್ರಿ ಅಂತ. ಸೊ ಲಯಬಿಲಿಟಿ ಸೈಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ದೇರ್ ಇಸ್ ನೋ ಐಟಮ್ಸ್ ರಿಮೇಡ್, ಯಾವುದೇ ರೀತಿ ಐಟಮ್ಸ್ಗಳು ಉಳಿದಿಲ್ಲ. ಸೊ ಟೋಟಲ್ ಇಟ್ ಹಾಗಾದರೆ ಫಸ್ಟ್ಗೆ ಬಿಫೋರ್ ಅದಕ್ಕಿಂತ ಮುಂಚೆ ಟೋಟಲ್ ಲಯಬಿಲಿಟೀಸನ್ನು ಮಾಡಿ. ಟೋಟಲ್ ಲಯಬಿಲಿಟೀಸನ್ನು ಬಿ ಅಂತ ತಗೊಂಡು 20, 20, 40, 34. ಸೊ ಹಾಗಾದರೆ ಇಲ್ಲಿ ಡಿಕ್ರೀಸ್ ಆಗಿರೋಂಥದ್ದು 6. ಸೊ 6 ಡಿಕ್ರೀಸ್ ಆಗಿದೆ ಅಂದರೆ ಮತ್ತೆ 30% ಇಡಬೇಡಿ, ಚೆಕ್ ಇಟ್ ಏನಂತ ಚೆಕ್ ಮಾಡಿ. ಹೇಗೆ ಚೆಕ್ ಮಾಡೋದು? ಎಷ್ಟು ಡಿಕ್ರೀಸ್ ಆಗಿದೆ? 6 ಡಿವೈಡೆಡ್ ಬೈ 40 ಇಂಟು 100. ಸೊ ಹಾಗಾದರೆ ಎಷ್ಟಾಗಿದೆ ಅಂದರೆ 15% ಏನಾಗಿದೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆ, ಇಲ್ಲಿ 6% ಆಗಿದೆ ಹಾಗೆ ಇಟ್ಬಿಡೋಣ ಅಂತ ಮಾಡಬೇಡಿ.
ಜಸ್ಟ್ ಕ್ಯಾಲ್ಕುಲೇಟ್ ಇಟ್ಟಿನ ಒನ್ಸ್ ಅಗೇನ್ ಕ್ಯಾಲ್ಕುಲೇಟ್ ಮಾಡಿ ಲಯಬಿಲಿಟೀಸನ್ನು. ಸೊ ಪರ್ಸಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸನ್ನು ಕಂಡುಹಿಡಿಯಬೇಕಾದ್ರೆ ಸೊ ಟೋಟಲ್ ಹಾಗಾದರೆ ಇಲ್ಲಿ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಎ ಪ್ಲಸ್ ಬಿ. ಎ ಅಂತ ಹೇಳಿದ್ರೆ ನಿಮ್ಗೆ ಆಗಲೇ ಗೊತ್ತಿರೋ ಶೇರ್ ಹೋಲ್ಡರ್ಸ್ ಫಂಡ್ ಇತ್ತು. ಬಿ ಅಂತ ಹೇಳಿದ್ರೆ ಟೋಟಲ್ ಲಯಬಿಲಿಟೀಸ್. ಸೊ ಎ ಪ್ಲಸ್ ಬಿ ಎರಡು ಸೇರಿಸಿ 140 ಆ್ಯಂಡ್ 10 1 3 4 6 160. ಸೊ ಹಾಗಿದ್ದಾಗ ಎಷ್ಟು ಇನ್ಕ್ರೀಸ್ ಆಗಿದೆ? 20 ಇನ್ಕ್ರೀಸ್ ಆಗಿದೆ ಅಂತ. ಸೊ ಒನ್ಸ್ ಅಗೇನ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 20 ಡಿವೈಡೆಡ್ ಬೈ 140 ಇಂಟು 100. ಸೊ ಅದು 14.28% ಇನ್ಕ್ರೀಸ್ ಆಗಿರುತ್ತೆ. 14.28% ಇನ್ಕ್ರೀಸ್ ಆಗಿರುವಂಥದ್ದು. ಇದು ನೀವು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಆಲ್ ದ ಲಯಬಿಲಿಟಿ ಸೈಡ್ ಇಸ್ ಕಂಪ್ಲೀಟೆಡ್. ನಾವು ಕಮ್ ಟು ದ ಅಸೆಟ್ ಸೈಡ್. ಅಂದರೆ ಫಾರ್ಮ್ಯಾಟಲ್ಲೂ ಕೂಡ ನಾವು ಲಯಬಿಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಅಸೆಟ್ಸನ್ನು ಬರಿತೀವಿ. ರೈಟ್ ಇಟ್ ಹಿಯರ್ ಅಸೆಟ್ಸ್. ಸೊ ಅಸೆಟ್ಸಲ್ಲಿ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್. ಪ್ರಾಬ್ಲಮಲ್ಲಿ ಒಂದ್ಸರಿ ಚೆಕ್ ಮಾಡಿ ಫಿಕ್ಸ್ಡ್ ಅಸೆಟ್ಸ್ಗಳು ಯಾವ್ಯಾವ ಇದ್ದಾವೆ ಅಂತ. ಸೊ ಪ್ರಾಬ್ಲಮಲ್ಲಿ ಬಿಲ್ಡಿಂಗ್ ಇದೆ, ಮಷಿನರಿ ಇದೆ ಮತ್ತು ಫರ್ನಿಚರ್, ಕರೆಂಟ್ ಅಸೆಟ್ಸ್, ಮಿಸ್ಲೇನಿಯಸ್ ಅಸೆಟ್ಸ್ ಇದ್ದಾವೆ. ಇದರೊಳಗಡೆಗೆ ಫಿಕ್ಸ್ಡ್ ಅಸೆಟ್ಸು ಬಿಲ್ಡಿಂಗ್ ಹೌದು, ಮಷಿನರಿ ಹೌದು, ಫರ್ನಿಚರ್ ಹೌದು. ಸೊ ರೈಟ್ ಇಟ್ ಹಿಯರ್ ಫಸ್ಟ್ ಒನ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಪ್ರಾಬ್ಲಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ 25 ಇದೆ. ಹಾಗಿದ್ದಾಗ ಏನಾಗಿದೆ? ಡಿಕ್ರೀಸ್ ಆಗಿದೆ. ಸೊ 5 ಇಸ್ ಎ ಡಿಕ್ರೀಸ್ಡ್. ರೈಟ್ ಇಟ್ ಆಸ್ 5 ಡಿಕ್ರೀಸ್ ಆಗಿದೆ. ನಿಮ್ಗೆ ಹೇಳಿದೆ ಡಿಕ್ರೀಸ್ ಆಗಿರೋದನ್ನು ಬ್ರ್ಯಾಕೆಟಲ್ಲಿ ಬರೀರಿ ಅಂತ. 5 ಡಿವೈಡೆಡ್ ಬೈ 25 ಇಂಟು 100 ಎಷ್ಟಾಗುತ್ತೆ? 20% ಏನಾಗಿದೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗಿದೆ ಅಂತ. ಓಕೆ, ಬಿಲ್ಡಿಂಗ್ 20% ಡಿಕ್ರೀಸ್ ಆಗಿದೆ. ಮತ್ತು ಪ್ರಾಬ್ಲಮಲ್ಲಿ ಮಷಿನರಿ ಇದೆ. ರೈಟ್ ಇಟ್ ಮಷಿನರಿ ಎಷ್ಟಿದೆ ಅಂದರೆ 50, 75 ಇದೆ. 25 ಇನ್ಕ್ರೀಸ್ ಆಗಿರುವಂಥದ್ದು. ಸೊ 25 ಡಿವೈಡೆಡ್ ಬೈ 50 ಮಾಡಿದ್ರೆ 50% ಬರುತ್ತೆ. ಸೊ ಚೆಕ್ ಮಾಡಿ ಹಾಗೆ 25 ಡಿವೈಡೆಡ್ ಬೈ 50. ಓಕೆ, 25 ಡಿವೈಡೆಡ್ ಬೈ 50 ಇಂಟು 100. ಸೊ ಏನಾಗುತ್ತೆ? 50% ಬರುತ್ತೆ. ಮಷಿನರಿ ಆದಮೇಲೆ ಪ್ರಾಬ್ಲಮಲ್ಲಿ ಫರ್ನಿಚರ್ ಇದೆ. ರೈಟ್ ಇಟ್ ಆಸ್ ಅ ಫರ್ನಿಚರ್ ಬರೀರಿ. ಫರ್ನಿಚರ್ ಎಷ್ಟು ಅಂತಂದರೆ 10 ಇದೆ ಆ್ಯಂಡ್ ಇಲ್ಲಿ ಕೂಡ 10 ಇದೆ. ದೇರ್ ಇಸ್ ಅ ನೋ ಇನ್ಕ್ರೀಸ್ ಆರ್ ನೋ ಡಿಕ್ರೀಸ್. ಸೊ ಲೀವ್ ಇಟ್. ಹಾಗಾದರೆ ಟೋಟಲ್ ಫರ್ನಿಚರ್ಗಳೆಲ್ಲವೂ ಕಂಪ್ಲೀಟ್ ಆದಮೇಲೆ ಫರ್ನಿಚರ್ಗಳಂದರೆ ಫರ್ನಿಚರ್ ಫಿಕ್ಸ್ ಅಸೆಟ್ಸು, ಬಿಲ್ಡಿಂಗು, ಮಷಿನರಿ ಮತ್ತು ಫರ್ನಿಚರ್ ಇವು ಫಿಕ್ಸ್ ಅಸೆಟ್ಸು ಕಂಪ್ಲೀಟ್ ಆಗಿದೆ. ಟೋಟಲ್ ಇಟ್ ಅದನ್ನು. ಓಕೆ, ಅದನ್ನು ಟೋಟಲ್ ಮಾಡೋಣ. 5 80 5 7 8 7 10. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 20 ಇನ್ಕ್ರೀಸ್ ಆಗಿದೆ. ಸೊ ರೈಟ್ ಇಟ್. ಪರ್ಸಂಟೇಜ್ ಕಂಡುಹಿಡಿದು ನಿಮ್ಗೆ ಗೊತ್ತಿರುವಂಥದ್ದೇ. 20 ಡಿವೈಡೆಡ್ ಬೈ 85 ಇಂಟು 100. 23.52 ಇದೆ. 23.52 ಅಥವಾ 53. ಸೊ 53% ಏನಾಗಿದೆ? ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಇದನ್ನು ಎ ಅಂತ ಬರೀರಿ. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಇನ್ಕ್ರೀಸ್ಡ್. ಎಷ್ಟು? 23.53% ಇನ್ಕ್ರೀಸ್ ಆಗಿದೆ ಅಂತ. ಇನ್ನು ನೆಕ್ಸ್ಟು ಅಸೆಟ್ಸ್, ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸು ಪ್ರಾಬ್ಲಮಲ್ಲಿ ಚೆಕ್ ಮಾಡಿ. ಕರೆಂಟ್ ಅಸೆಟ್ಸು ನೇರವಾಗಿ ಅವನೇ ಕರೆಂಟ್ ಅಸೆಟ್ಸ್ ಕೊಟ್ಬಿಟ್ಟಿದ್ದಾನೆ. ಕರೆಂಟ್ ಅಸೆಟ್ಸ್ 55 ಇದೆ ಮತ್ತು ಮಿಸ್ಲೇನಿಯಸ್ ಅಸೆಟ್ಸ್ ಎರಡನ್ನೂ ಕೂಡ ಒಂದರಲ್ಲೂ ಬರೆದ್ಬಿಡೋಣ. ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 55 ಇದೆ. ರೈಟ್ ಇಟ್ ಹಿಯರ್. ಕರೆಂಟ್ ಅಸೆಟ್ಸ್ 55 ಆ್ಯಂಡ್ 50 ಇದೆ. ಅಂದರೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಅಂದರೆ 2015ರಲ್ಲಿ 55 ಇದ್ದು 2016ರಲ್ಲಿ 50 ಆಗಿದೆ. ಡಿಕ್ರೀಸ್ ಆಗಿದೆ. 505 ಇದು ಡಿಕ್ರೀಸ್ ಆಗಿರುವಂಥದ್ದು. ಆ್ಯಂಡ್ ಅದಾದಮೇಲೆ ಪರ್ಸೆಂಟೇಜ್ ಕಂಟಿನ್ಯೂ 5 ಡಿವೈಡೆಡ್ ಬೈ 55 ಇಂಟು 100. ಓಕೆ, 9.09% ಏನಾಗಿದೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗಿದೆ ಅಂತ. ಓಕೆ, 9.09% ಏನಾಗಿದೆ? ಡಿಕ್ರೀಸ್ ಆಗಿದೆ ಕರೆಂಟ್ ಅಸೆಟ್ಸು. ನೆಕ್ಸ್ಟ್ ಮಿಸ್ಲೇನಿಯಸ್ ಅಸೆಟ್ಸ್ ಅಂತ ಹೇಳಿದ್ರೆ ಕೆಲವು ಟೈಮ್ ಅದರ್ ಅಸೆಟ್ಸ್ ಅಂತ ಕೂಡ ಕರಿತೀವಿ. ಪ್ರಾಬ್ಲಮಲ್ಲಿ ನೀವು ಮಿಸ್ಲೇನಿಯಸ್ ಅಸೆಟ್ಸನ್ನು ನೋಡೋದಾದರೆ 0 ಆ್ಯಂಡ್ 5 ಇದೆ. 0 ಮತ್ತು 5 ಇದೆ. ಆ್ಯಕ್ಚುಲಿ ಈ ಒಂದು ಮಿಸ್ಲೇನಿಯಸ್ ಅಸೆಟ್ಸ್ಗಳು ಇಂಟ್ರೊಡ್ಯೂಸ್ ಆಗಿರುತ್ತೆ 2016ರಲ್ಲಿ. 2016ರಲ್ಲಿ. ಸೊ ದೇರ್ ಇಸ್ ಅ ನೋ ಕಂಪ್ಯಾರಿಸನ್. ಅದನ್ನು ಕಂಪೇರ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಸೆಟ್ಸ್ಗಳಿಲ್ಲ. ಅಂದರೆ ಪಾಸ್ಟ್ ಇನ್ಫಾರ್ಮೇಷನ್, ಫಾಸ್ಟ್ ಡಾಟಾ
ಇಲ್ಲ ಅನ್ನೋ ಕಾರಣಕ್ಕೆ ದಟ್ ಈಸ್ ಡ್ಯಾಶ್ ನಿಲ್. ಯಾವುದೇ ರೀತಿಯ ಚೇಂಜಸ್ಗಳು ಇಲ್ಲ. ಯಾಕಂದರೆ ಚೇಂಜಸ್ಗಳನ್ನು ಕಂಡುಹಿಡಿಯಬೇಕು ಅನ್ನೋದ್ರೆ ದೇರ್ ಮಸ್ಟ್ ಬಿ ಅ ಕಂಪ್ಯಾರಿಸನ್ಗೆ ನಮ್ಗೆ ಯಾವುದೋ ಒಂದು ಐಟಮ್ ಬೇಕಾಗುತ್ತೆ. ಸೊ 5 ಹಾಗೆ ನೀವು ಲೆಕ್ಕ ಮಾಡೋದೇ ಆದರೆ 5 ಡಿವೈಡೆಡ್ ಬೈ 0 ಅಂತ ಮಾಡಿ ಇಂಟು 100 ಮಾಡಿ ಚೆಕ್ ಮಾಡಿ ಏನು ಬರುತ್ತೆ ಅಂತಂದರೆ ಎರರ್ ಅಂತ ಬರುತ್ತೆ, ಬಿಕಾಸ್ ದ್ಯಾಟ್ ಇಸ್ ಅ 0. ಸೊ ದ್ಯಾಟ್ಸ್ ವೈ ದೇರ್ ಇಸ್ ಅ ನೋ ಇನ್ಕ್ರೀಸ್ ಆ್ಯಂಡ್ ದೇರ್ ಇಸ್ ಅ ನೋ ಡಿಕ್ರೀಸ್ ಅಂತ. ಸೊ ಟೋಟಲ್ ಇಟ್, ಯಾಕಂದರೆ ಯಾಕೆ ಟೋಟಲ್ ಮಾಡಬೇಕಂದ್ರೆ ಈ ಪ್ರಾಬ್ಲಮಲ್ಲಿ ನಿಮಗಿರುವಂಥ ಎಲ್ಲ ಐಟಮ್ಸ್ಗಳು ಕಂಪ್ಲೀಟ್ ಆಗಿರ್ತವೆ ಮಿಸ್ಲೆನಿಯಸ್ ಅಸೆಟ್ಸ್ ಆದಮೇಲೆ. ಸೊ ಅದಾದಮೇಲೆ ಟೋಟಲ್ ಕರೆಂಟ್ ಅಸೆಟ್ಸ್. ಸೊ ಟೋಟಲ್ ಕರೆಂಟ್ ಅಸೆಟ್ಸು 55 ಆ್ಯಂಡ್ 60 ಅಂತ ಹೇಳಿದ್ರೆ 5 ಏನಾಗಿದೆ, ಇನ್ಕ್ರೀಸ್ ಆಗಿದೆ. 5 ಇನ್ಕ್ರೀಸ್ ಆಯಿತು. ಸೊ ಒನ್ಸ್ ಅಗೇನ್ 5 ಡಿವೈಡೆಡ್ ಬೈ 100 ಅದು 9.09% ಬರುತ್ತೆ. ದಟ್ ಈಸ್ ಇನ್ಕ್ರೀಸ್ ಆಯಿತಾ. ಸೊ ಹಾಗಿದ್ದಾಗ ಲಾಸ್ಟಿಗೆ ಕೊನೆಯದಾಗಿ ಟೋಟಲ್ ಅಸೆಟ್ಸ್ ಈ ಕರೆಂಟ್ ಅಸೆಟ್ಸನ್ನು ಬಿ ಅಂತ ಬರೀರಿ. ಟೋಟಲ್ ಅಸೆಟ್ಸ್ ಎ ಪ್ಲಸ್ ಬಿ. ಸೊ 85 ಪ್ಲಸ್ 55 ಇದು 10 1 8 9 9 5 14 105 ಮತ್ತು 60 105 ಪ್ಲಸ್ 60. Sorry, there is a changes. 50 plus 5, that is 55. Okay, ಆಗಲೇ ಇದರಲ್ಲಿ 60 ಬರ್ತಿದೆ, ಸಾರಿ ಫಾರ್ ದ್ಯಾಟ್. 50 ಪ್ಲಸ್ 5 55. ಸೊ 105 ಪ್ಲಸ್ 55 ನಮಗೆ ಎಷ್ಟು ಸಿಗುತ್ತೆ, 160 ಸಿಗುತ್ತೆ. ಒನ್ಸ್ ಅಗೇನ್ ಹಿಯರ್ ಇಸ್ ಇನ್ಕ್ರೀಸ್ ಆಫ್ 20. 140 160ಗೆ 20 ಇನ್ಕ್ರೀಸ್ ಆಗಿದೆ. ಅಂದರೆ ಪರ್ಸೆಂಟೇಜ್ ನೀವು ಲೆಕ್ಕ ಮಾಡೋದಾಗಿದ್ರೆ 14.28% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಕೂಡ 14.28% ಇದೆ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೂಡ 14.28% ಇದೆ. ಇದನ್ನು ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸಿಂಪಲ್ ಆಗಿರುವಂಥ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಬಂದಾಗ ಇದರ ಇಂಟರ್ಪ್ರಿಟೇಷನ್ನ ಹೇಗೆ ಮಾಡೋದಂತೆ, ದೇರ್ ಈಸ್ ಅ ಇನ್ಕ್ರೀಸ್ ಆಫ್ ಶೇರ್ ಕ್ಯಾಪಿಟಲ್ ಡ್ಯೂ ಟು ದ ಇಶ್ಯೂ ಆಫ್ ನ್ಯೂ ಶೇರ್ಸ್ ಇನ್ ದ ಇಯರ್ ಆಫ್ 2016 ಅಂತ ಬರೀಬೋದು. ಜೊತೆಗೆ ಶೇರ್ ಹೋಲ್ಡರ್ಸ್ ಫಂಡ್ಗಳ ಬಗ್ಗೆ ಇನ್ಕ್ರೀಸ್ ಆಗಿರುವಂಥದ್ದು. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಆರ್ ಡಿಕ್ರೀಸ್ಡ್ ಅನ್ನುವಂಥದ್ದು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ದ ಟೋಟಲ್ ಲಯಬಿಲಿಟೀಸ್ ಆರ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಇನ್ ದಿಸ್ ಇಯರ್ 2016. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಫಿಕ್ಸ್ಡ್ ಅಸೆಟ್ಸ್ಗಳಲ್ಲಿ ಬಿಲ್ಡಿಂಗ್ ಒಂದನ್ನು ಹೊರತುಪಡಿಸಿ, ಬಿಕಾಸ್ ಬಿಲ್ಡಿಂಗ್ ಈಸ್ ಗೋಯಿಂಗ್ ಟು ಬಿ ಡಿಪ್ರಿಷಿಯೇಟೆಡ್. ದೇರ್ ಇಸ್ ಅ ನೋ ಎಡಿಷನಲ್ ಬಿಲ್ಡಿಂಗ್ಸ್ ಆರ್ ಬಿಲ್ಡ್ ಇನ್ ದಿಸ್ ಇಯರ್ ಎಕ್ಸೆಪ್ಟ್ ದ ಬಿಲ್ಡಿಂಗ್. ಆಲ್ ದ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಇನ್ಕ್ರೀಸ್ಡ್ ಅಂತ ಬರೀಬಹುದು. ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡೋದಾದರೆ ನಾವು ನೆಟ್ ಪ್ರಾಫಿಟ್ ಈಸ್ ಇನ್ಕ್ರೀಸ್ಡ್ ಬೈ 40% ಕಂಪೇರ್ ಟು ದ 2015 ಅಂತ ಕೂಡ ಇಂಟರ್ಪ್ರಿಟೇಷನ್ ಬರೀಬೋದು. ಸೊ ದಿಸ್ ಈಸ್ ದ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್. ಓಕೆ, ಆ್ಯಂಡ್ ದ ಸೊಲ್ಯೂಷನ್. ಥ್ಯಾಂಕ್ ಯು ಸೊ ಮಚ್.